ನಮಸ್ಕಾರ ರೀ ಎಲ್ರಿಗೂ. ಮಾತು ಬೆಳ್ಳಿ ಮೌನ ಬಂಗಾರ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಶುರು ಮಾಡೋಣ. ನಮ್ಮ ಕಡೆ ಈ ಕಡೆ ಮೆಕ್ಕೆಕಾಯಿ ಅಂತೇಳಿ ಅಥವಾ ಇಲ್ಲಿ ತೊಂಡೆಕಾಯಿ ಅತ್ತನೂ ಅಂತಾರೆ. ಅದ್ರ ಉಪ್ಪಿನಕಾಯಿನ ಹೇಗೆ ಮಾಡೋದು ಅಂತ ನೋಡೋಣ ಬರ್ರಿ. ಇದು ನಾವು ಮೆಕ್ಕೆಕಾಯಿನ ಒಂದು ಸ್ವಲ್ಪ ನೀರಿನಾಗೆ ಚಲೋತ್ನಾಗೆ ತೊಳ್ಕೊಳ್ಳೋಣ. ಈ ತೊಳ್ಕೊಂಡಿರೋ ಅಂಥ ಮೆಕ್ಕೆಕಾಯಿ ಸ್ವಲ್ಪ ನೀರು ಆರಲಿ ಅಂತ ಸ್ವಲ್ಪ ಹೊತ್ತು ಬಿಟ್ಟು ಅದನ್ನು ಈ ರೀತಿ ಉದ್ದುದ್ದಕ್ಕೆ ಹೊಳ್ಕೊಂಡೇವ್ರಿ. ಹೀಗೆ ಎಲ್ಲ ಮೆಕ್ಕೆಕಾಯಿನೂ ಹೊಳ್ಕೊಂಡು ಅದನ್ನೊಂದು ಪಾತ್ರೆಗೆ ಹಾಕಿಟ್ಕೊಳ್ಳೋಣ. ಇದಕ್ಕೆ ಏನೇನು ಬೇಕು ಅಂತ ನೋಡೋಣ ಬರ್ರಿ. ನಾನು ಒಂದು ನಿಂಬೆಹಣ್ಣಿನ ರಸನ ತೆಗೆದಿಟ್ಕೊಂಡಿನಿ ರೀ. ಅದಕ್ಕೆ ಸ್ವಲ್ಪ ಉಪ್ಪು, 2 ಚಮಚ ಕೆಂಪು ಖಾರದ ಪುಡಿ ರೀ, 1 ಗಡ್ಡೆ ಬೆಳ್ಳುಳ್ಳಿ ಸುಲಿದು ಜಜ್ಜಿಟ್ಕೊಂಡಿರೋದು, 1 ಚಿಟಿಕೆ ಅರಿಶಿನ. ಈ ಸ್ಟವ್ ಆನ್ ಮಾಡಿರಿ. ಅದ್ರ ಮೇಲೆ ಬಾಣಲಿ ಇಟ್ಟು ಒಂದು 4 ಚಮಚ ಎಣ್ಣೆ ಹಾಕ್ಕೊಂಡ್ರಿ. ಎಣ್ಣೆ ಕಾಯ್ದ ನಂತರ ಅದಕ್ಕೆ 1 ಚಮಚ ಸಾಸಿವೆ ಹಾಕ್ಕೊಂಡ್ರಿ. ಈ ಉಪ್ಪಿನಕಾಯಿ ರೀ ಸಕ್ಕರೆ ಕಾಯಿಲೆ ಇದ್ದವ್ರಿಗೆ ತುಂಬ ಒಳ್ಳೆಯದು ರೀ. ಇದನ್ನು ನಾವು 4 ರಿಂದ 5 ದಿನದವರೆಗೂ ಇಟ್ಕೊಂಡು ತಿನ್ಬೋದು ರೀ. ಇಲ್ಲ ಫ್ರಿಜ್ನಲ್ಲಿಟ್ಟು ತಿಂತೀವಿ ಅಂದರೆ ಒಂದು 10 ದಿನದವರೆಗೂ ನಾವು ಇದನ್ನು ಉಪಯೋಗಿಸ್ಕೋಬೋದು ರೀ. ಆಮೇಲೆ ಇದು ವಾಸನೆ ಬರೋಕ್ಕೆ ಶುರು ಆಗ್ತೈತೆ ರೀ. ಈಗ ಸಾಸಿವೆ ಚಿಟಾಪಿಟ ಅನ್ನಕತ್ತೈತೆ ರೀ. ಇದಕ್ಕೆ ನಾವು ಜಜ್ಜಿರುವಂತಹ 1 ಗಡ್ಡೆ ಬೆಳ್ಳುಳ್ಳಿನ ಹಾಕ್ಕೊಳ್ಳೋಣ. 1 ಗುಂಡು ಚಮಚ ತೊಗೊಂಡು ಎಣ್ಣೆಗ ಚಲೋತ್ನಾಗೆ ಕೈ ಆಡ್ಸೋಣ್ರಿ. ಬೆಳ್ಳುಳ್ಳಿ ಚಲೋತ್ನಾಗೆ ಅರಳಿದ ನಂತರ ಗ್ಯಾಸ್ ಸ್ಟವ್ನ ಆರಿಸ್ಬಿಡೋಣ್ರಿ. ಈಗ ನೋಡಿರಿ, ನಾವು ಹೋಳ್ಕೊಂಡಿರುವಂತಹ ಮೆಕ್ಕೆಕಾಯಿಗೆ ರೀ ನಿಂಬೆ ಹಣ್ಣಿನ ರಸ ಮತ್ತು ಉಪ್ಪು, 2 ಚಮಚ ಕೆಂಪು ಖಾರದ ಪುಡಿ ಹಾಕ್ಕೊಳ್ಳೋಣ್ರಿ. ಈ ಕಾಯ್ದಿರುವಂತಹ ಎಣ್ಣೆ ಒಗ್ಗರಣೆ 1 ಚಿಟಿಕೆ ಅರಿಶಿನ ಹಾಕ್ಕೊಂಡು ಎಣ್ಣೆಯಲ್ಲಿ ಚಲೋತ್ನಾಗೆ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಆ ಮಿಕ್ಸ್ ಆಗಿದಂತಹ ಎಣ್ಣೆ ಒಗ್ಗರಣೆನ ಈ ಹೋಳ್ಕೊಂಡಿರುವಂತಹ ಮೆಕ್ಕೆಕಾಯಿಗೆ ಹಾಕ್ಕೊಳ್ಳೋಣ್ರಿ. ಹಾಕ್ಕೊಂಡು ಅದನ್ನು ಚಲೋತ್ನಾಗೆ ಚಮಚದಿಂದ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಈಗ ನೋಡಿರಿ, ಉಪ್ಪಿನಕಾಯಿ ತಯಾರಾಗೈತ್ರಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಹಾಗೂ ಸಬ್ಸ್ಕ್ರೈಬ್ ಮಾಡಿರಿ. ಮುಂದೆ ಕಾಣುವ ಬೆಲ್ ಬಟನನ್ನು ಒತ್ತಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದಗಳು.